ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಜುಲೈ 25 ಹಾಗೂ 26ನೇ ದಿನಾಂಕದಂದು ನಡೆಯಲಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡಿನ ಹಿರಿಯ ಸಹಕಾರಿ ಧುರೀಣ, ಕೃಷಿ ಚಿಂತಕ ಹಾಗೂ ಸಾಹಿತಿ ಶ್ರೀ ಶೇಖರಗೌಡ ಮಾಲಿಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಸಾಹಿತ್ಯ, ಸಹಕಾರ ಹಾಗೂ ಸಾಮಾಜಿಕ ಸೇವೆಯಲ್ಲಿ ದಶಕಗಳ ಕಾಲ ನಿರಂತರವಾಗಿ ತೊಡಗಿಸಿಕೊಂಡು ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವ ಮಾಲಿಪಾಟೀಲ್ ಅವರ ಸುದೀರ್ಘ ಸಾಧನೆಯ ಪಯಣ ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ. ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ಶ್ರೀ ವಿರೂಪಾಕ್ಷಗೌಡ ಮಾಲಿಪಾಟೀಲ್ ಹಾಗೂ ಶ್ರೀಮತಿ ಶರಣಮ್ಮ ಮಾಲಿಪಾಟೀಲ್ ದಂಪತಿಗಳ ಪುತ್ರರಾಗಿ ಜನಿಸಿದ ಶೇಖರಗೌಡರು ವೃತ್ತಿಯಲ್ಲಿ ಮೂಲತಃ ಕೃಷಿ ನೆಚ್ಚಿಕೊಂಡವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ಗುಮಿಗೇರದಲ್ಲಿ ಹಾಗೂ ಹಿರೇಮನ್ನಾಪುರದಲ್ಲಿ ಮುಗಿಸಿ ಚಳಗೇರಿಯಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದರು. ಬಳಿಕ ಸಿಂಧನೂರಿನಲ್ಲಿ ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣ ಪಡೆದು ರಾಯಚೂರಿನಲ್ಲಿ ಕಾನೂನು ವಿದ್ಯಾಭ್ಯಾಸ ಮಾಡಿದರು. ಕೃಷಿ ಮತ್ತು ಕಾನೂನು ಜ್ಞಾನದ ಹಿನ್ನೆಲೆ ಅವರ ಸಾಮಾಜಿಕ ಜೀವನಕ್ಕೆ ಗಟ್ಟಿ ಬುನಾದಿ ಹಾಕಿಕೊಟ್ಟಿತು. ಮಾಲಿಪಾಟೀಲರು ತಮ್ಮ ಬಹುಪಾಲು ಸಮಯವನ್ನು ಸಹಕಾರ ರಂಗದ ಏಳಿಗೆಗಾಗಿ ಮೀಸಲಿಟ್ಟಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಕ್ಷರ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಮಾಜಿ ಅಧ್ಯಕ್ಷರಾಗಿ, ರಾಜ್ಯ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಳದ ನಿರ್ದೇಶಕರಾಗಿ, ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾಗಿ ಹಾಗೂ ರಾಯಚೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅಭೂತಪೂರ್ವ ಸೇವೆ ನೀಡಿದ್ದಾರೆ. ಕೊಪ್ಪಳ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ, ಕುಷ್ಟಗಿ TAPCMS ಅಧ್ಯಕ್ಷರಾಗಿ ಮತ್ತು ಕುಷ್ಟಗಿ ತಾಲೂಕು ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಶೈಕ್ಷಣಿಕ ಹಾಗೂ ಕೃಷಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಕೇವಲ ಸಂಘಟನೆ ಮಾತ್ರವಲ್ಲದೆ ಲೇಖಕರಾಗಿ ಶೇಖರಗೌಡರು ವೈವಿಧ್ಯಮಯ ಸಾಹಿತ್ಯ ಕೃತಿಗಳನ್ನು ನಾಡಿಗೆ ನೀಡಿದ್ದಾರೆ. ಅವರ ಮೊದಲ ಕಾದಂಬರಿ ತ್ರಿಶಂಕು, ನಂತರ ಇಸ್ರೇಲ್ ದೇಶದ ಕೃಷಿ ಅಧ್ಯಯನ, ಚೀನಾ ದೇಶದ ಸಹಕಾರ ಕೃಷಿ ಅಧ್ಯಯನ, ನಾ ಕಂಡಂತೆ ದಕ್ಷಿಣ ಆಫ್ರಿಕಾ ಸಹಕಾರ ಅಧ್ಯಯನ, ಯುರೋಪ್ ರಾಷ್ಟ್ರಗಳ ಸಹಕಾರ ಅಧ್ಯಯನ, ಸಹಕಾರಿಗಳೊಂದಿಗೆ ಸಮಾಲೋಚನೆಯಂತಹ ಕೃತಿಗಳನ್ನು ರಚಿಸಿದ್ದಾರೆ. ವಿದೇಶಗಳಿಗೆ ಪ್ರವಾಸ ಕೈಗೊಂಡು ಅಲ್ಲಿನ ಆಧುನಿಕ ಕೃಷಿ ಹಾಗೂ ಸಹಕಾರ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅದನ್ನು ಕನ್ನಡದಲ್ಲಿ ಪುಸ್ತಕ ರೂಪದಲ್ಲಿ ತಂದಿರುವುದು ಇವರ ಹೆಗ್ಗಳಿಕೆ. ಅಲ್ಲದೆ ಹಲವಾರು ಸಾಹಿತ್ಯ ಮತ್ತು ಸಹಕಾರ ಸಮ್ಮೇಳನಗಳ ಸ್ಮರಣ ಸಂಚಿಕೆಗಳಿಗೆ ಪ್ರಧಾನ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವರ ಅಪಾರ ಸೇವೆಗೆ ಸಾಕ್ಷಿಯಾಗಿ ಅನೇಕ ಪುರಸ್ಕಾರಗಳು ಒಲಿದು ಬಂದಿವೆ. 2004ರಲ್ಲಿ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ, 2006ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಶ್ರೀ ಪ್ರಶಸ್ತಿ, 2008ರಲ್ಲಿ ಬಸವಜ್ಯೋತಿ ಪ್ರಶಸ್ತಿ, 2012ರಲ್ಲಿ ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ, 2013ರಲ್ಲಿ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ, 2016ರಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆ ನೀಡಿದ ಅಚೀವರ್ಸ್ ಆಫ್ ಕರ್ನಾಟಕ ಗೌರವ, 2023ರಲ್ಲಿ ಶ್ರೀಶೈಲ ಪೀಠದಿಂದ ಸಮನ್ವಯ ಸಿರಿ ಪ್ರಶಸ್ತಿ, 2025ರಲ್ಲಿ ಶ್ರೀ ಆದನಗೌಡ ಸ್ಮಾರಕ ವಿದ್ಯಾಸಂಸ್ಥೆ ನವಲಹಳ್ಳಿಯಿಂದ ಸಹಕಾರ ಭೀಷ್ಮ ಪ್ರಶಸ್ತಿ, ಕೃಷಿ ಮತ್ತು ಸಹಕಾರ ರಂಗದ ಅತ್ಯುತ್ತಮ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯೂ ಲಭಿಸಿದೆ. ಒಟ್ಟಾರೆಯಾಗಿ ಮಣ್ಣಿನ ವಾಸನೆ, ಸಹಕಾರದ ಸಾಮರಸ್ಯ ಹಾಗೂ ಸಾಹಿತ್ಯದ ಪರಿಮಳವನ್ನು ಮೈಗೂಡಿಸಿಕೊಂಡಿರುವ ಶ್ರೀ ಶೇಖರಗೌಡ ಮಾಲಿಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೊಪ್ಪಳ ಜಿಲ್ಲಾ ಮಟ್ಟದ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಾಹಿತ್ಯಾಸಕ್ತರಲ್ಲಿ ಹೊಸ ಭರವಸೆ ಮತ್ತು ಉತ್ಸಾಹವನ್ನು ಮೂಡಿಸಿದೆ.
ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಶ್ರೀ ಶೇಖರಗೌಡ ಮಾಲಿಪಾಟೀಲರ ಒಡಲಾಳದ ಮಾತುಗಳು ಇಲ್ಲಿವೆ. ಈ ಸಾಹಿತ್ಯಿಕ ವಲಯದಲ್ಲಿ ನನಗೆ ಸಂತೃಪ್ತಿ ತಂದಿರತಕ್ಕಂಥದ್ದು ನಮ್ಮ ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, ನನ್ನ ಜೀವನದ ಒಂದು ಪ್ರಮುಖ ಘಟ್ಟ ಅಂತ ನಾನು ಅದು ಕೂಡ ಭಾವಿಸ್ಕೊಳ್ತೀನಿ. ಯಾಕಂತ ಹೇಳಿದರೆ, ನನ್ನಂಥ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಹಿತ್ಯಿಕವಾಗಿ ಅತಿ ಹೆಚ್ಚು ಗುರುತಿಸಿಕೊಳ್ಳುವಲ್ಲಿ ಆ ಒಂದು ಸಮ್ಮೇಳನ ಯಶಸ್ವಿಯಾಗಿದೆ ಅಂತ ನನ್ನ ಭಾವನೆ. ಈಗೇನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಏನು ಪ್ರತಿ ವರ್ಷ ಏನು ನಡೆಸ್ತಾರೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಆ ಸಮ್ಮೇಳನಗಳಲ್ಲಿ ಟಾಪ್ 10ನಲ್ಲಿ ಗಂಗಾವತಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು ಅನ್ನೋ ಒಂದು ಗೌರವದ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ. ಆ ಕಾರಣದಿಂದ ಆ ಒಂದು ಕ್ಷಣ ನಾನು ಇವತ್ತು ಕೂಡ ನನ್ನ ಜೀವನದಲ್ಲಿ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಬಹಳ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಸಾಹಿತ್ಯ ಪರಿಷತ್ತು, 45 ಜನ, 30ರಿಂದ 40 ಜನರ ಒಳಗೆ ಸಾಹಿತ್ಯ ಪರಿಷತ್ ಇತ್ತು ಇಲ್ಲಿ. ನಾನು ಅವಾಗವಾಗ ಅವ್ರ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಿದ್ದೆ. ಈ ಒಂದು ಸಂದರ್ಭದಲ್ಲಿ ಎರಡನೇ ಅವಧಿ, ಮೊದಲನೇ ಅವಧಿ ನಮ್ಮ ಬ್ಯಾಳಿಯವರು ಅಧ್ಯಕ್ಷರು, ಎರಡನೇ ಅವಧಿ ರವಿತೇಜ್ ಅಬ್ಬಿಗೇರಿಯವರು ನಮ್ಮ ಸ್ನೇಹಿತರು. ಅವರ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು. ಅವ್ರು ಬಿಡಲಿಲ್ಲ ನನ್ನ, ಸ್ವಲ್ಪ ನಮಗೆ ಒಳ್ಳೆಯ ಸ್ನೇಹಿತರು, ಅವ್ರು ನನ್ನ ಕರ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿಗೆ ನೇರವಾಗಿ ನಾನು ಪ್ರವೇಶವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಕೂಡ ಗೆದ್ದರು. ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗಾಗಲೇ 2 ಬಾರಿ ನಾನು ನಿಂತು ಸೋತರೂ ಕೂಡ ನನಗೆ ಸಾಹಿತ್ಯಿಕವಾಗಿ ಜನ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಈಗ ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ವಾತಾವರಣನೇ ಬೇರೆ ಇತ್ತು. ರಾಜಕಾರಣ ಒಕ್ಕೊಂಡು ನಾವು ಅಲ್ಲಿ ಸೋಲು ಅನುಭವಿಸ್ಬೇಕಾಯ್ತು. ಇವತ್ತು ಒಂದು ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕಾದಾಗ ಹಣಕಾಸಿನ ತೊಂದರೆ ಕೂಡ ನಮ್ಮಂಥವ್ರಿಗೆ ಬರ್ತದೆ. ಭಾಳಷ್ಟು ಬಡತನದಿಂದ ಬೆಳೆದಿರ್ತಕ್ಕಂಥವ್ರು. ಈ ಸಾರಿ ನನಗೆ ಅವಕಾಶ ನಾನು ಅಪೇಕ್ಷೆ ಪಡಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಮ್ಮ ಒಂದು ಟೀಮ್ ಇದೆ, ನಮ್ಮ ಸಾಹಿತ್ಯಿಕ ವಲಯದಲ್ಲಿ ನನ್ನನ್ನು ಗುರುತಿಸಿಕೊಂಡಿರ್ತಕ್ಕಂಥ ಟೀಮ್ ಇದೆ. ಆ ಟೀಮ್ನವ್ರ ನಿರ್ಧಾರ ಏನಿದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಮುಂದಿನ ವಿಚಾರ ಮಾಡ್ತೀವಿ ನಾವು. ಮಕ್ಕಳ ಹಿಂದೆ ನಾನೊಂದು ಕಾದಂಬರಿಯನ್ನು ಬರೆದೆ, ನಿಮಗೆ ಗೊತ್ತಿರ್ಬೋದು. ಸಾಹಿತ್ಯಿಕ ಮೊದಲು ನಾನು ಪ್ರೈಮರಿ ಹೈಸ್ಕೂಲಿನಿಂದ ಹಿಡಿದು ಸಾಹಿತ್ಯಿಕ ಒಂದು ವಾತಾವರಣದಲ್ಲಿ ಸ್ವಲ್ಪ ನನಗೆ ಆಸಕ್ತಿ ಇತ್ತು. ಆ ದಿಸೆಯಲ್ಲಿ ನಾನು 1983ರಲ್ಲಿ ನನ್ನ ಮೊಟ್ಟ ಮೊದಲ ತ್ರಿಶಂಕು ಅಂತಕ್ಕಂಥ ಒಂದು ಕಾದಂಬರಿ, ಇವತ್ತು ಅದು ಮರುಮುದ್ರಣ ಆಗಿ ಈ ಸಮ್ಮೇಳನದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅಲ್ಲಿಂದ ಈಚೆಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಆಗಲಿ ಸಾಹಿತ್ಯ ಕ್ಷೇತ್ರಕ್ಕೆ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥವನು. ನಾನು ಅದನ್ನು ನಾನು ಗಮನಿಸಿ, ಈಗೇನು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಸಾಹಿತ್ಯಿಕ ಸ್ನೇಹಿತರು ಭಾಳಷ್ಟು ಜನ ನನಗೆ ಒಳ್ಳೆಯ ರೀತಿಯಿಂದ ಸಹಕಾರ ನೀಡಿದರು. ಹಾಗಾಗಿ ನಾನು ಆಸಕ್ತಿ ಮೊದಲಿಂದನೂ ಕೂಡ ಇದೆ ಇದರಲ್ಲಿ. ಹೌದ್ರಾ, ರಾಜಕಾರಣಿಗಳ ಸದಸ್ಯರಾಗಬಾರ್ದು ಅಂತಕ್ಕಂಥದ್ದಲ್ಲ, ಆದರೆ ಅದನ್ನು ಚುನಾವಣೆಗೇ ಮಾಡ್ಯಾರ ಅಂತಕ್ಕಂಥ ಅವ್ರ ಆಸಕ್ತಿ ಇರದೇ ಇದ್ರೆ ಮೆಂಬರ್ ಆಗೋದೇ ಇಲ್ಲ. ಅವರು ಏನು ಮಾಡಿದರು, ನೀವು ಆಸಕ್ತಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅವರಿಗೆ ಆಸಕ್ತಿ ಇದ್ದಾಗ ಮಾತ್ರ ಸದಸ್ಯತ್ವ ತೊಗೊಳ್ತಾರೆ ಅವರು. ಇದರಲ್ಲಿ 1 or 2% ಅಂಥವೂ ಇರ್ಬೋದು, ಇಲ್ಲಂತ ಅನ್ನೋಕ್ಕಾಗಲ್ಲ. ಆದರೆ ಸಾಹಿತ್ಯಿಕವಾಗಿ ಅಭಿಮಾನ ಇರ್ತಕ್ಕಂಥವ್ರು ಸದಸ್ಯರಾಗಿರ್ತಾರೆ. ಇವತ್ತು ಈ ಒಳ್ಳೆಯ ರೀತಿಯಿಂದ ನೋಡ್ತೀವಿ, ಚುನಾವಣೆಗಾಗಿ ಮಾಡುವಂಥವ್ರು 1 or 2% ಇರ್ತಾರೆ, ಅವರು ಇಲ್ಲ ಅಂತ ಅನ್ನಂಗಿಲ್ಲ. ಆದರೂ ಸಾಹಿತ್ಯಿಕವಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಸಾಹಿತ್ಯ ಅಭಿಮಾನ ಇರ್ತಕ್ಕಂಥವ್ರು ಸದಸ್ಯರಾಗ್ತಾರೆ ಅವರು ಇರ್ತಕ್ಕಂಥದ್ದು. ನಿಮಗೆ ಒಂದು ಹೇಳ್ತೀನಿ, ರಾಜಕಾರಣಿಗಳಿಗೂ ಕೂಡ ಸಾಹಿತ್ಯಿಕ ಆಸಕ್ತಿ ಇರಬಾರ್ದಂತ ಏನಿಲ್ಲ. ನಿಮ್ಗೆ ಉದಾಹರಣೆಗೆ ಎಚ್ ವಿಶ್ವನಾಥ್ ಅವರು ಒಬ್ಬ ಮಂತ್ರಿ, ಮಾಜಿ ಮಂತ್ರಿ ಅವರು. ಎಚ್ ವಿಶ್ವನಾಥ್ ಅವರು ನೀವು ಯಾವುದರ ಸಾಹಿತ್ಯ ಸಮ್ಮೇಳನ ಇರಲಿ, ಎಲ್ಲೇ ನಡೀತಿರಲಿ, ಒಬ್ಬ ಪ್ರೇಕ್ಷಕರಾಗಿ ಹೋಗ್ತಾರೆ. ಅವ್ರು ಗೆಸ್ಟ್ ಅಲ್ಲ, ಒಬ್ಬ ಪ್ರೇಕ್ಷಕರಾಗಿ ಮೇಲೆ ಕರೆದ್ರೂ ಬರೋದಿಲ್ಲ, ಅವರು ಮುಂದೆ ಕೂತ್ಕೊಂಡು ನೋಡ್ತಕ್ಕಂಥದ್ದಿದೆ. ಅವ್ರಲ್ಲೂ ಆಸಕ್ತಿ ಇರಬಾರ್ದಂತ ಏನಿಲ್ಲಲ್ಲ. ಹಾಗಾಗಿ ಅದನ್ನು ದುರುಪಯೋಗ ಮಾಡಬಾರ್ದು. ರಾಜಕಾರಣಿಗಳು ಕೂಡ ಸಾಹಿತ್ಯ ಪರಿಷತ್ತಿನಾಗಲಿ ಸಾಹಿತ್ಯ ವಲಯವನ್ನು ದುರುಪಯೋಗ ಮಾಡಬಾರ್ದು. ಹಾಗಾಗಿ ನಾನು ಕೂಡ ಒಬ್ಬ ರಾಜಕಾರಣಿ ಆದರೂ ಕೂಡ ಸಾಹಿತ್ಯಿಕ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದೀವಿ ತಾನೇ, ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ರಾಜಕಾರಣಿಗಳು ಬರಬಾರ್ದಂತೇನಿಲ್ಲ, ಬಂದು ಇದರಲ್ಲಿ ಕಲುಷಿತ ವಾತಾವರಣವನ್ನು ಮಾಡಬಾರ್ದು, ಅದು ನನ್ನ ಅಪೇಕ್ಷೆ. ಮನುಷ್ಯನಿಗೆ ಪ್ರತಿದಿನವೂ ದುಡಿದು ಬೇಸತ್ತಿರ್ತಕ್ಕಂಥ ನಮ್ಮ ರೈತರಿಗೆ ಮನೋರಂಜನೆ ಕೊಡ್ತಕ್ಕಂಥದ್ದು ಕೂಡ ಈ ಸಮ್ಮೇಳನದ ಒಂದು ಆಶಯ ಇರ್ತದೆ. ಆಮೇಲೆ ಭಾಳಷ್ಟು ವಿಷಯಗಳು ಆ ಜನರಿಗೆ ಗೊತ್ತಿರಲ್ಲ. ರೈತರಿಗೆ ಭಾಳಷ್ಟು ವಿಷಯಗಳು
ನಾವು ಜನರಿಗೆ ಅವ್ರಿಗೆ ಮುಟ್ಸ್ಲಿಕ್ಕೆ ಆಗಿರಂಗಿಲ್ಲ. ಈ ಸಮ್ಮೇಳನಗಳ ಮುಖಾಂತರ ಗೋಷ್ಠಿಗಳಲ್ಲಿ ಬಂದಿರತಕ್ಕಂಥದ್ದು, ಇವತ್ತು ರೈತ ಗೋಷ್ಠಿ ಇರ್ಬೋದು, ಸಾಹಿತ್ಯಿಕ ಗೋಷ್ಠಿ ಇರ್ಬೋದು, ಈ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥದ್ದು ಆ ಸಮ್ಮೇಳನ. ಆದ್ದರಿಂದ ಆ ರೈತರಿಗೆ ಅದರಿಂದನೂ ಕೂಡ ಸ್ವಲ್ಪ ಮುಂದೆ ಅವ್ರ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಬೆಳೆಸಲಿಕ್ಕೆ ಒಂದು ಸಹಕಾರಿ ಆಗ್ಬೋದು ಅಂತ ನನ್ನ ಭಾವನೆ. ಸುಮಾರು ಒಂದು ನಿರ್ಣಯಗಳನ್ನು ಕೈಗೊಳ್ತಾರೆ. ನಾನು ಹಂಗಾಗಬಾರ್ದು. ಪ್ರಮುಖವಾಗಿರ್ತಕ್ಕಂಥ 2 ಅಥವಾ 3 ಏನು ನಿರ್ಣಯಗಳನ್ನ ಕೈಗೊಂಡ್ರೆ ಸರ್ಕಾರಕ್ಕೆ ಅದ್ರ ಮೇಲೆ ಒತ್ತಡ. ನೀವು ಪ್ರತಿ ವರ್ಷವೂ ಎಲ್ಲ ಜಿಲ್ಲೆಗಳಲ್ಲಿ ಸಮ್ಮೇಳನ ಆದ ತಕ್ಷಣ ಒಂದು ಲಿಸ್ಟ್ ಕೊಡ್ತಾರೆ, ಸರ್ಕಾರಕ್ಕೆ ಮುಟ್ಟುತ್ತದೆ ಹೋಗಿ. ಸರ್ಕಾರದವ್ರು ಮಾಡ್ಯಾರೇ ಇಲ್ಲ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಮಾಡಿಲ್ಲ ಅಂತ ಹೇಳಿದರೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನೋಡಿ, ಈ ಸಮ್ಮೇಳನದ ತೀರ್ಮಾನ ಹಿಂಗಿದೆ, ನಿರ್ಣಯಗಳು ಹಿಂಗೆ ತೊಗೊಂಡಿದ್ದೀವಿ, ಇದನ್ನು ಮಾಡ್ರಿ ಅಂಥೇಳಿ ಜನಪ್ರತಿನಿಧಿಗಳ ಮೂಲಕ, ಜನಪ್ರತಿನಿಧಿಗಳು ಹೇಳದೇ ಇದ್ದರೆ ನಮ್ಮ ಸಾಹಿತಿಗಳನ್ನಾಗಲಿ ಅವ್ರನ್ನ ಯಾರನ್ನೂ ಗಮನಕ್ಕೆ ತೆಗೆದುಕೊಳ್ಳಲ್ಲ. ಜನಪ್ರತಿನಿಧಿಗಳ ಮೂಲಕ ಅವರು ಕೂಡ ಕನ್ನಡಿಗರು ನಮ್ಮ ಕನ್ನಡತನವನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಅವರು ಕೂಡ. ಹಾಗಾಗಿ ಅವ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ನಮಗೆ 50% ಆಗಲಿ 75% ಆಗಲಿ ಏನು ನಿರ್ಣಯಗಳು ಉತ್ತಮ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಭಾಳಷ್ಟು ನಿರ್ಣಯವನ್ನು ಕೈಗೊಳ್ಳೋದ್ರಾಗ ಅರ್ಥ ಇಲ್ಲ. ಕಡಿಮೆ ನಿರ್ಣಯಗಳಂತ ಹೇಳಿದು ಅದರ ಮೂಲಕ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ನಾವು. ಸರಿ, ಅಂದಾಗ ಹೋಗ್ಬೇಕಾಗ್ತದೆ. ಆ ಕೋರ್ಸ್ಗಳನ್ನ ಪ್ರಾರಂಭ ಮಾಡ್ಬೇಕಂತಕ್ಕಂಥದ್ದು ಈಗಲೇ ಗಂಗಾವತಿಯಲ್ಲಿ PG ಕೋರ್ಸ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ನಮ್ಮ ಕೃಷಿಗೂ ಕೂಡ ಭಾಳಷ್ಟು ಬೆಳವಣಿಗೆ ಆಗ್ತಕ್ಕಂಥ ಇವತ್ತು ನಗರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮಗೆ ಈಗಾಗಲೇ ಡಿಗ್ರಿ ಕಾಲೇಜಿನಲ್ಲಿ ಎಲ್ಲ ಸೌಲಭ್ಯಗಳು ಇರತಕ್ಕಂಥ ಇದರಲ್ಲಿ PG ಕೋರ್ಸ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ಮನವಿ ಸಲ್ಲಿಸೋಣ. ನಮಗೆ ಯೂನಿವರ್ಸಿಟಿ ಕೊಪ್ಪಳ ಕೂಡ ಯೂನಿವರ್ಸಿಟಿ ಆಗಿದೆ, ಇನ್ನೂ ಪ್ರಾರಂಭದ ಹಂತದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ನಮಗೂ ಒಳ್ಳೆಯ ಅವಕಾಶ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇಟ್ಕೋಣ. ರಾಜ್ಯದ ಮಟ್ಟದಲ್ಲಿ ಹುಟ್ಟಿರ್ತಕ್ಕಂಥವ್ರು, ನಾನು ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ನಾನು BA ಮುಗಿಸಿದ ತಕ್ಷಣ ಕಾನೂನು ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಬಂತು ನನಗೆ. ಕಾನೂನು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಆರ್ಥಿಕ ದುರ್ಬಲತೆಯಿಂದ ನಮ್ಮ ತಾಯಿಗೆ ಆ ಸಂದರ್ಭದಲ್ಲಿ ನನಗೆ ಏನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಅಡ್ಡಿಯಾದಾಗ ನಾನು ಅಲ್ಲಿಂದ ನಿರ್ಗಮಿಸಿ ಇಲ್ಲಿ ಯುವ ಸಂಘಟನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ಇಲ್ಲಿ ಕುಷ್ಟಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಸರ್ಕಾರ ಯಾವುದು ನಮ್ಮ ಯುವ ಮಹಾಮಂಡಲವನ್ನು ಮಾಡಿರ್ತಕ್ಕಂಥದ್ದು ನನಗೊಂದು ಹೆಮ್ಮೆ ತರ್ತಕ್ಕಂಥದ್ದು. ಹಾಗಾಗಿ ಸಾಹಿತ್ಯ, ಯುವ ಸಂಘಟನೆ ಮತ್ತು ಸರ್ಕಾರ ಕ್ಷೇತ್ರದ ಕಡೆ ನಾನು ಬರ್ತಾ ನಾನು ಬಡತನದಿಂದ ಬೆಳೆದಿರ್ತಕ್ಕಂಥವನು. ಹಾಗಾಗಿ ನೇರವಾಗಿ ನಾನು ಆ ಜನರ ಮಧ್ಯದಲ್ಲಿ ಹೋಗುವಂಥ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾನು ಈ ಕ್ಷೇತ್ರದ ಕಡೆ ಬರುವ ಒಂದು ಅವಕಾಶ ನನಗೆ ಸಿಗ್ತದೆ. ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ಕೊಪ್ಪಳದಂಥ ನಗರದಲ್ಲಿ ಬಲ್ಡೋಟ ಸಮಸ್ಯೆಗಳ ಇವತ್ತೇನು ಹೋರಾಟ ಕೂಡ ನಡೀತಾ ಇದೆ. ಈಗಾಗಲೇ ಸುಮಾರು 1-1.5 ತಿಂಗಳಿಂದಲೂ ಕೂಡ ಹೋರಾಟ ನಡೀತಕ್ಕಂಥದ್ದಿದೆ. ಆಮೇಲೆ ರೈಲ್ವೆ ಹೋರಾಟ ಸಮಿತಿ ನಮ್ಮಲ್ಲೂ ಕೂಡ ಮುಂದೆ ರೈಲ್ವೆ ಇಲ್ಲಿಂದ ಬೆಂಗಳೂರು ಹೋಗ್ತಕ್ಕಂಥ ಇದನ್ನು ಮಾಡ್ತಕ್ಕಂಥದ್ದು, ಈ ನಮ್ಮ ಮೋರೇರ್ ಬೆಟ್ಟಗಳು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು. ಅಂಜನಾದ್ರಿ, ಇಡೀ ದೇಶದಲ್ಲಿ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕ ಅಂಜನಾದ್ರಿ ಬೆಟ್ಟ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಅನುಕೂಲ ಆಗ್ತಕ್ಕಂಥ ವಾತಾವರಣವನ್ನು ಕೂಡ ನಾವು ಈಗ ಹಲವಾರು ನಾನು ಸಮಸ್ಯೆಗಳನ್ನ ನಾನು ಸಮ್ಮೇಳನ ಅಧ್ಯಕ್ಷನಾಗಿ ಅಲ್ಲಿ ನಾನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ರೈತರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಅದು. ಹಾಗಾಗಿ ರೈತರಿಗೂ ಮತ್ತು ಸಹಕಾರ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ. ಸಾಕಷ್ಟು ತೊಂದರೆಯನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಈ ವರ್ಷದ ಬರಗಾಲ ಸ್ಥಿತಿಯಲ್ಲೂ ಕೂಡ ರೈತರು ಬಹಳಷ್ಟು ಭಾವನೆಯನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸಹಕಾರ ಕ್ಷೇತ್ರದ ಮೂಲಕ ಅವರಿಗೆ ಸಹಾಯ ಮಾಡತಕ್ಕಂಥ ಅವಕಾಶ ನಮಗಿರ್ತಕ್ಕಂಥದ್ದು. ಹಾಗಾಗಿ ಸಹಕಾರ ಕ್ಷೇತ್ರಕ್ಕೂ ಮತ್ತು ರೈತರಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ಸಹಕಾರ ಕ್ಷೇತ್ರ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಕೂಡ ಒಬ್ಬ ಸಹಕಾರಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಕೃಷಿಕನ ಮಗನಾಗಿ ನಾನು ಅವೆಲ್ಲವುಗಳಿಗೂ ನಾನು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನಾವು ಕೆಲಸ ಮಾಡ್ಬೇಕಂತಕ್ಕಂಥದ್ದನ್ನ ಸಮಯ ಹೊಂದಾಣಿಕೆ ಮಾಡಿಕೊಂಡ್ರೆ ಯಾವುದೂ ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಭಾಗಕ್ಕೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ರೈತರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮ ಏನು ವಿದ್ಯಾರ್ಥಿ ದೇಶದಿಂದ ಹೊರಬಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತಕ್ಕಂಥದ್ದನ್ನು ನಾವು ಈ 371J ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತಕ್ಕಂಥ ಒಂದು ಸಂತೋಷದಲ್ಲಿ ಅದನ್ನು ಕಂಟಿನ್ಯೂ ಆಗಬೇಕು ಅಂತಕ್ಕಂಥ ಒತ್ತಾಯ ಕೊಡೋ ಜೊತೆಗೆ
ನಮ್ಮ ಭಾಗಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಯಾಕಂದರೆ ಉದ್ಯೋಗದಲ್ಲೂ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ 8% ನಮಗೆ ಅವಕಾಶ ಸಿಕ್ಕಿದೆ. ಇಲ್ಲಂತೂ ನಮಗೆ ಹೆಚ್ಚಿನ ಅವಕಾಶ ನಮಗೆ ಸಿಗ್ತದೆ ನಮ್ಮ ಮಕ್ಕಳಿಗೆ. ಅದರಿಂದ ನಿಮಗೆ ಏನು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ನಮ್ಮ ಬೇರೆ ಬೇರೆ ನೌಕರಿ ಸಂಬಂಧಪಟ್ಟಂತೆ ಎಲ್ಲ ಅವಕಾಶಗಳನ್ನು ಕೂಡ 371 ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಈ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಅಧ್ಯಕ್ಷಿದ್ದೆ. ಅವಾಗ 50 ಲಕ್ಷ ರೂಪಾಯಿನ ಉಳಿತಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ನಾವು. 50 ಲಕ್ಷ ರೂಪಾಯಿಗಳನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಡೆಪಾಸಿಟ್ ಮಾಡಿದ್ವಿ ನಾವು. ಅದನ್ನು ಇಲ್ಲಿ ಎಷ್ಟಾದರೂ ಸಾಲದಲ್ಲ, ನೀವು ಸಮ್ಮೇಳನ ಮಾಡೋ ಸಂದರ್ಭದಲ್ಲಿ ಖರ್ಚು ಆಗ್ತಿರ್ತದೆ. 50 ಲಕ್ಷ ರೂಪಾಯಿಗಳನ್ನ ನಾನು ಯಾಕೆ ಅಲ್ಲಿ ಉಳಿಸಿದ್ದೆ ಅಂತ ಹೇಳಿದರೆ, ಸಮ್ಮೇಳನಗಳಲ್ಲಿ ಆದಮೇಲೆ ಖರ್ಚಾದಮೇಲೆ ಉಳಿದಿರ್ತಕ್ಕಂಥದ್ದು 50 ಲಕ್ಷ. ನಾವೇನು ಮಾಡಿದ್ವಿ, ನಾನು ಆ ಅಧ್ಯಕ್ಷ ಅವಧಿ ಮುಗಿದ ಮೇಲೆ ನಾನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾದ ಮೇಲೆ ನಾನು ಅವರು ವಿನಂತಿ ಮಾಡಿದೆ, ಅಧ್ಯಕ್ಷರಿಗೆ ಮನು ಬಳಿಗಾರ ಅವ್ರಿಗೆ ವಿನಂತಿ ಮಾಡಿದೆ, ಆ ಹಣ ನಮ್ಮ ಜಿಲ್ಲೆಯ ಸಮ್ಮೇಳನದಲ್ಲಿ ಉಳಿದಿರ್ತಕ್ಕಂಥದ್ದು, ನಮಗೆ ಅದನ್ನು ಕೊಡ್ರಿ ಅಂತೇಳಿ. ಪುಣ್ಯಕ್ಕೆ ಅವರು ಪಾಪ ಒಂದೇ ಮಾತಿಗೆ ಒಪ್ಪಿ ಆ ಹಣ ಕೊಟ್ಟರು. ಸುಮಾರು 4 ಭವನಗಳನ್ನ ಆ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಮಾನ್ಯ ರಾಜಶೇಖರ ಅಂಗಡಿಯವರು ಅಧ್ಯಕ್ಷರಿದ್ದರು. ತಾವರಗೇರಿ, ಗುಮಿಗೇರಿ ಮತ್ತು ಹನುಮಸಾಗರ, ಟಣಕನಕಲ್ಲು, ಈ ರೀತಿ 4 ಭವನಗಳನ್ನ ಆ ಹಣದಲ್ಲಿ ಮಾಡೀವಿ ನಾವು. ಈ ರೀತಿ ಸಮ್ಮೇಳನಗಳಲ್ಲಿ ಇಲ್ಲಿ ಅಂತೂ ಸಮ್ಮೇಳನದ ದುಡ್ಡಿಲ್ಲ, ಪರಿಷತ್ನವ್ರು ದುಡ್ಡು ಕೊಡಲ್ಲ. ಸಾಮಾನ್ಯ ಜನರನ್ನು ಹಣನ ಸಂಗ್ರಹಿಸಿ ಮಾಡ್ತಕ್ಕಂಥ ಕೆಲಸ ಈಗ ಮಾಡ್ತಾ ಇದ್ದಾರೆ ಪರಿಷತ್ನವರು. ಯಾಕಂದ್ರೆ ಸಾಹಿತ್ಯ ಪರಿಷತ್ತಿನಿಂದ ಯಾವ ಅನುದಾನವೂ ಇಲ್ಲ. ಈಗ 5 ವರ್ಷ ಆಯ್ತು ಸಾಹಿತ್ಯ ಪರಿಷತ್ ಮಲಗಿಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಯಾವ ಅನುದಾನವೂ ಇಲ್ಲ. ಹಾಗಾಗಿ ಅವರು ಭವನಗಳನ್ನ ನಿರ್ಮಾಣ ಮಾಡೋದು ಭಾಳ ಕಷ್ಟ ಆಗ್ತದೆ. ಈಗ ನಾವು ಒಂದು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ, ಪ್ರತಿ ತಾಲೂಕಾ ಕೇಂದ್ರಗಳಲ್ಲಿ ಒಂದು ಕನ್ನಡ ಭವನ ಇರಬೇಕು ಅಂತ. ನಮ್ಮ ನಾಡಿನ ಅಸ್ಮಿತೆಯನ್ನು ಉಳಿಸ್ಬೇಕಾತಂದ್ರೆ ಈ ರೀತಿಯ ಕೆಲಸ, ಈ ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥವು ನಾವು ಕನ್ನಡಕ್ಕಾಗಿ ಏನಾದರೂ ಮಾಡಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಮಗೆ ಆಗಬೇಕಾಗಿದೆ. ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಅಸ್ಮಿತೆಯನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ನಾಗರಿಕರಾದ ನಮ್ಮ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಆಸಕ್ತಿ ಇರಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ, ಆ ಮೂಲಕ ಕನ್ನಡ ಭವನಗಳಾದರೆ ಒಂದು ಒಳ್ಳೆಯ ರೀತಿಯಿಂದ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ನಿರ್ಣಯ ತೆಗೆದುಕೊಂಡು ನಮ್ಮ ನಿರ್ಣಯ ಪಾಸ್ ಆದಮೇಲೆ ಅದನ್ನು ನಾನು ಕೂಡ ಜನಪ್ರತಿನಿಧಿಗಳಿಗೆ, ಇವತ್ತು ನಮ್ಮ ಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಅವ್ರ ಮೂಲಕ ಈ ಸ್ವಾಗತ ಸಮಿತಿಗೆ ಶಾಸಕರನ್ನ ಮತ್ತು ಮಂತ್ರಿಗಳನ್ನ ಯಾಕೆ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದರೆ, ಇದರ ಪರಿಕಲ್ಪನೆ ಅವ್ರಿಗೂ ಕೂಡ ಇರಲಿ ಅಂತ ಹೇಳಿ. ಹಾಗಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ, ಶಾಸಕರಿಗಿರ್ಬೋದು, ಮಂತ್ರಿಗಳು ಬರ್ತಾರೆ, ಅವ್ರಿಗೂ ಕೂಡ ನಾನು ಅಧ್ಯಕ್ಷನಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ನಮ್ಮಲ್ಲಿ ಏನು ನಿರ್ಣಯಗಳಾಗ್ತದೆ, ಏನು ಸಮಸ್ಯೆಗಳಿದೆ, ಅದರ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ. ಗೌಡ್ರಿ, ಈ ಅಂಗಡಿಯಲ್ಲಿ ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಜತೆಗೆ ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ಗಳನ್ನು ಹಾಕಿಕೊಡಲಾಗುತ್ತದೆ. ಇದು ಕುಷ್ಟಗಿಯ ಕಂದಕೂರ್ ಜ್ಯುವೆಲರಿ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಶಿವಶಕ್ತಿ ಅಂಗಡಿಯ ವಿಶೇಷತೆಯಾಗಿದೆ. ಇಂದೇ ಅಂಗಡಿಗೊಮ್ಮೆ ಭೇಟಿ ನೀಡಿ